ಬನ್ನಿ ವೀಕ್ಷಕರೇ, ಮಿಥುನ ರಾಶಿಯ ಈ ಮೇ ತಿಂಗಳ ಒಂದು ಫಲ ಯಾವ ಪ್ರಕಾರದಲ್ಲಿದೆ, ಮೇ ತಿಂಗಳ ಪೂರ್ತಿಯಾಗಿ ನಿಮಗೆ ಏನು ಒಂದು ಅನುಭವಗಳಿದೆ, ಏನು ಲಾಭಗಳಿದೆ, ಏನು ಎಚ್ಚರಿಕೆಗಳಿದೆ, ಯಾವ ಎಚ್ಚರಿಕೆಗಳನ್ನ ಪರಿಪೂರ್ಣವಾಗಿ ನೀವು ಪಾಲಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ವಿಷಯಗಳನ್ನ ನಿಮಗೆ ತಿಳಿಸಬೇಕಾಗತ್ತೆ. ಜೊತೆಗೆ ಅದ್ಭುತವಾದ ಪರಿಹಾರಗಳಿದೆ. ವಿಡಿಯೋ ನೋಡಿದ ಮೇಲೆ ನಿಮಗೆ ಉಪಯೋಗ ಆಯಿತು ಅಂತಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ವೀಕ್ಷಕರೇ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಥುನ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರುದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಮಿತ್ರ ರಾಶಿಗಳು ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಇಂತಹ ಒಂದು ಮಿಥುನ್ ರಾಶಿಯವರ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು ಮೇ ತಿಂಗಳಲ್ಲಿ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಮೇ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಬಹಳ ಸವಾಲುಗಳು ಇದೆ, ಆದ್ರೆ ಅಷ್ಟೇ ಅದ್ಭುತವಾದ ಫಲಗಳು ಕೂಡ ಇದೆ. ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತಿಳಿಸ್ಕೊಡೋಣ. ಆ ಸವಾಲುಗಳು ಏನಂತಂದ್ರೆ, ಕಷ್ಟ ನಷ್ಟಗಳಿಗೆ ಹೆದರದೆ ಗಟ್ಟಿತನದಿಂದ ಇರಬೇಕು. ಯಾಕಂತಂದ್ರೆ ಮಿಥುನ್ ರಾಶಿಯವರ ತಕ್ಷಣ ಅನೇಕ ಜೀವನದಲ್ಲಿ ಕಷ್ಟಗಳು, ನೋವುಗಳು, ಕಾರ್ಪಣ್ಯಗಳನ್ನ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಗಟ್ಟಿತನ ಅನ್ನುವಂಥದ್ದು ನಿಮ್ ಬಳಿ ಇದೆ. ಆ ಗಟ್ಟಿತನ ಓರೆಗೆಚ್ಚುವಂತ ಸಮಯ ಇದಾಗಿದೆ. ಹಾಗಾಗಿ ಎಂತಹ ನೋವಿರ್ಲಿ, ಎಂತಹ ಕಷ್ಟ ಇರ್ಲಿ, ಎಂತಹ ನಷ್ಟ ಇರ್ಲಿ, ಅದನ್ನ ಹೆದರಲಾರದೆ ಅದಕ್ಕೆ ಎದುರಿಸುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಕಷ್ಟಗಳನ್ನ ಎದುರಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನ ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ಕುಟುಂಬದ ಅವಶ್ಯಕತೆ ನಿಮಗೆ ಬಹಳ ಇರುತ್ತೆ. ಆ ಕುಟುಂಬದಿಂದ ಒಳ್ಳೆಯ ಬೆಂಬಲ, ಒಳ್ಳೆಯ ಸಹಕಾರ ನಿಮಗೆ ಸಿಗುವಂತದ್ದು, ಅದರಿಂದ ಬಹಳ ಅಂದ್ರೆ ಬಹಳ ಅನುಕೂಲತೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ. ಇನ್ನು ಕೆಲವೊಂದು ಜನರಿಗೆ ಧನ ಸಹಾಯ ಆಗುತ್ತೆ. ಕುಟುಂಬದಿಂದ ಬಹಳಷ್ಟು ಹಣಕಾಸಿನ ಸಹಾಯಗಳು ಸಿಗುವಂತಹ ಸನ್ನಿವೇಶಗಳಿದೆ. ಕುಟುಂಬದಲ್ಲಿ ಒಮ್ಮತ ಅಂತ ಇರುತ್ತೆ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಡಿಫರೆನ್ಸ್ ಇದ್ರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಸಂಕಷ್ಟದ ಸನ್ನಿವೇಶಗಳಲ್ಲಿ ಬೆನ್ನಿಗೆ ನಿಲ್ಲುವಂತಹ ಸನ್ನಿವೇಶಗಳಿದೆಯಲ್ಲ, ಅದು ಬಹಳಷ್ಟು ಒಳ್ಳೆಯ ಫಲ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಜನರಿಗೆ ಕೆಲಸದ ಒತ್ತಡ ಇರುತ್ತೆ. ಮನಸ್ಸಿಲ್ಲದೆ ಇದ್ರೂ ಕೂಡ ದೂರದ ಊರಿಗೆ ಹೋಗಿ ಕೆಲಸ ಮಾಡುವಂತ ಅನಿವಾರ್ಯತೆ ಕೆಲವೊಂದು ಜನರಿಗೆ ಇರುತ್ತೆ. ಕೆಲವೊಂದು ಜನರಿಗೆ ಬೇಡದ ಪ್ರಯಾಣಗಳು ಕೂಡ ಇರುತ್ತೆ. ಯಾಕಂತಂದ್ರೆ ದೂರದ ಊರಿಗೆ ಪ್ರಯಾಣ ಮಾಡಿ ಸ್ವಲ್ಪ ಆಯಾಸ ಆಗುವಂಥದ್ದು ಅಥವಾ ಸಮಯ ವ್ಯರ್ಥ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿರುತ್ತೆ. ಅವಶ್ಯಕತೆ ಇದ್ರೆ ಪ್ರಯಾಣ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಪ್ರಯಾಣವನ್ನ ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದೇ ಸಮಯವನ್ನ ಕೆಲಸಕ್ಕೆ ವಿನಿಯೋಗಿಸ್ಕೊಳ್ಳಿ. ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನ ವಾಹನವನ್ನ ಕೊಳ್ಳುವಂತಹ ಸನ್ನಿವೇಶಗಳಿದೆ. ನೂತನವಾಗಿರತಕ್ಕಂಥ ವಾಹನ ಕೊಳ್ಳುವಂತಹ ಸನ್ನಿವೇಶಗಳಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಓದಿನಲ್ಲಿ ಒತ್ತಡ ಇರುತ್ತೆ. ಹೆಂಗಪ್ಪ ನಿಭಾಯಿಸೋದು, ಈ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಆ ಜವಾಬ್ದಾರಿಗಳು ಹೆಂಗ್ ನಿಭಾಯಿಸೋದು ಅನ್ನುವಂತ ಚಿಂತೆ ಇರುತ್ತೆ. ನಾನು ಎಜುಕೇಶನ್ ಅಲ್ಲಿ ಇಂಪ್ರೂವ್ ಆಗ್ತೀನಾ, ಮುಂದೆ ನಂಗೆ ನೌಕರಿ ಸಿಗುತ್ತಾ ಅನ್ನುವಂತಹ ಚಿಂತೆಗಳು ಕೂಡ ಕೆಲವೊಂದು ಜನರಿಗೆ ಇರುತ್ತೆ. ಅಥವಾ ಫೇಲ್ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ ಅನ್ನುವಂತ ಚಿಂತೆ ಕೂಡ ಇರುತ್ತೆ. ಏನು ತೊಂದರೆ ಏನಿಲ್ಲ, ಖಂಡಿತವಾಗಿಯೂ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಜೀವನದಲ್ಲಿ ಒಂದು ದಾರಿ ಅಂತೂ ಇದ್ದೇ ಇರುತ್ತೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ಸಮಯ ಸಿಕ್ಕಿದೆ ಆ ಸಿಕ್ಕಿರುವಂತಹ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಓದಿನ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆಯನ್ನ ಮಾಡತಕ್ಕಂತ ಸನ್ನಿವೇಶಗಳಿದೆ. ಇನ್ನು ವಾಣಿಜ್ಯ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾ ಇರತಕ್ಕಂಥವ್ರಿಗೆ ಬಹಳಷ್ಟು ವಿದ್ಯಾರ್ಥಿ ದಶೆಯಲ್ಲಿಯೇ ಬೃಹತ್ ಆಗಿರತಕ್ಕಂಥ ಸಂಸ್ಥೆಗಳನ್ನ ನಿರ್ಮಾಣ ಮಾಡತಕ್ಕಂತ ಸನ್ನಿವೇಶಗಳಿದೆ. ಉನ್ನತ ಅಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂತ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದ ಫಲಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಜನ್ಮ ಜಾತಕ ಫಲ ಆಗಿದೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯಗಳನ್ನ ನೋಡೋಣ. ನೋಡಿ, ಅಧಿಕಾರಿಗಳಿಗೆ ಅಧಿಕಾರದೊಂದಿಗೆ ಹಣಬಲ ಹೆಚ್ಚಾಗುತ್ತೆ, ಅಧಿಕಾರ ಸಿಗುತ್ತೆ. ಅಧಿಕಾರದ ಜೊತೆಗೆ ದುಡ್ಡಿನ ಪ್ರಯೋಜನಗಳು ಕೂಡ ಹೆಚ್ಚಾಗುತ್ತೆ. ಜನಗಳ ಒಂದು ಒಡನಾಟ ಇದೆಯಲ್ಲ, ಅದು ನಿಮಗೆ ಬಹಳ ಸಂತೋಷವನ್ನ ತಂದು ಕೊಡುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಿ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಮಾಡಿ, ವ್ಯಾಪಾರ ವಹಿವಾಟನ್ನ ಮಾಡ್ಕೊಳ್ಳಿ, ಉದ್ಯೋಗ ಮಾಡ್ಕೊಳ್ಳಿ, ಏನೇ ಈ ಮಿಥುನ್ ರಾಶಿಯವರು ಏನೇ ಒಂದು ಉದ್ಯೋಗದಲ್ಲಿದ್ರು ಕೂಡ ಉದ್ಯೋಗದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸುವಂತಹ ಸನ್ನಿವೇಶಗಳಿದೆ. ಒತ್ತಡ ಇದ್ರೂ ಕೂಡ ನಿಮ್ಮ ಕಾಯಕವನ್ನೇನಾದ್ರೂ ನೀವು ಪ್ರೀತಿಸಿದ್ದೆ ಆದ್ರೆ ಅದ್ಭುತವಾದ ಸಾಧನೆಯನ್ನ ನೀವು ಮಾಡತಕ್ಕಂತಹ ಸನ್ನಿವೇಶಗಳು ಕಂಡು ಬರುವಂತದ್ದು. ಹಣಬಲ ಹೆಚ್ಚಾಗುವಂತಹ ಸನ್ನಿವೇಶಗಳಿದೆ. ವೈದ್ಯರು ಸ್ವಲ್ಪ ಒತ್ತಡಕ್ಕೊಳಗಾಗಿದ್ರು ಕೂಡ ಒಳ್ಳೆಯ ಫಲಗಳನ್ನೇ ಪಡೆದುಕೊಳ್ಳುವಂತಹ ಸನ್ನಿವೇಶಗಳಿದೆ. ವಾಣಿಜ್ಯ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಿಕೊಳ್ಳಬೇಕಾಗತ್ತೆ. ಇನ್ನು ಅಡಿಗೆ ಉಪಕರಣ ತಯಾರಿಕೆಯಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರುವಂತದ್ದು, ಪ್ರಯೋಜನಗಳು ಕಂಡು ಬರುವಂತಹ ಸನ್ನಿವೇಶಗಳಿದೆ. ವಕೀಲರಿಗೆ ಬಡ್ತಿ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಆದಾಯ ಹೆಚ್ಚಾಗುವಂತಹ ಸನ್ನಿವೇಶಗಳಿದೆ. ಇನ್ನು ವಿಶೇಷವಾಗಿ ಕಾರ್ಮಿಕ ವಲಯಕ್ಕೆ ಹೆಚ್ಚಿನ ಲಾಭಗಳು ಈ ಒಂದು ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು. ಮತ್ತೆ ಈ ಲೆಕ್ಕರ ಪರಿಶೋಧಕರಿಗೆ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಎಲ್ಲ ಆಗಿದೆ ಅನ್ನುವಂತ ಅರಿವಾಗುತ್ತೆ ಜೀವನದಲ್ಲಿಯೇ. ಅಂದ್ರೆ ಎಜುಕೇಟೆಡ್ ತಿಂಗಳಿದು, ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನ ಪರಿಚಯ ಮಾಡುತ್ತೆ ಈ ತಿಂಗಳು. ಎಲ್ಲಿ ನೀವು ತಪ್ಪಿದಿರಿ, ಎಲ್ಲಿ ಎಡವಿದಿರಿ, ಯಾರು ನಂಬಬೇಕು, ಯಾರು ನಂಬಾರದು ಅನ್ನುವಂತಹ ಜ್ಞಾನೋದಯ ಆಗುವಂತಹ ಸನ್ನಿವೇಶಗಳಿದೆ. ನೋಡಿ, ಅನುಭವ ಅನ್ನುವಂಥದ್ದು ಯಾವುದೇ ಒಂದು ಅಂಗಡಿಯಲ್ಲಿಟ್ಟು ಮಾರುವಂತಹ ವಸ್ತು ಅಲ್ಲ. ಅದನ್ನ ನಮ್ಮ ಜೀವನದಲ್ಲಿ ಅನುಭವಿಸಿದಾಗ ಅದರಿಂದ ಆಗುವಂತಹ ಅನುಭವ ಇದೆಯಲ್ಲ, ಅದು ಬಹಳ ಉಪಯೋಗಕ್ಕೆ ಬರುತ್ತೆ. ಅದು ಸ್ವಯಂ ಆಗಿ ಅನುಭವಿಸಿದಾಗಲೇ ಸಿಗುವಂತಹ ವಸ್ತು ಆಗಿದೆ. ಹಾಗಾಗಿ ಅಂತಹ ಒಂದು ಅನುಭವ, ಅಂತಹ ಒಂದು ಎಜುಕೇಟೆಡ್ ಈ ತಿಂಗಳಲ್ಲಿ ನೀವು ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಣ್ಣಿನ ತೊಂದರೆಗಳು ಕಾಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಿಮ್ಮ ಕಣ್ಣುಗಳನ್ನ ಜೋಪಾನವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ತಲೆನೋವಿನ ಸಮಸ್ಯೆಗಳು ಬಾಧಿಸುವಂತಹ ಸನ್ನಿವೇಶಗಳಿದೆ. ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೆಯ ಊಟ, ಒಳ್ಳೆಯ ಆಹಾರ, ಒಳ್ಳೆಯ ನಿದ್ದೆ, ಯೋಗ ಧ್ಯಾನಗಳನ್ನ ಮಾಡಿಕೊಂಡು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಿಕೊಳ್ಳುವಂತದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಸ್ಥಾನಮಾನಗಳ ಮೇಲೆ ಬಹಳಷ್ಟು ಅವಲಂಬನೆ ಇರುತ್ತೆ, ಅಥವಾ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ. ಆ ಪ್ಲಾನ್ ಪ್ರಕಾರ ನೀವೇನಾದ್ರೂ ಟಚ್ ಅಲ್ಲಿದ್ರೆ, ಕೆಲಸದಲ್ಲಿದ್ರೆ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಜಯವನ್ನ ಪಡ್ಕೊಳ್ಳುವಂಥದ್ದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿಯೂ ಕೂಡ ಒಳ್ಳೆಯ ಹೆಸರನ್ನ ಸಂಪಾದಿಸತಕ್ಕಂತ ಸನ್ನಿವೇಶಗಳು ಈ ಮಿಥುನ್ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಒಟ್ಟಾರೆಯಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳೇ ಇದೆ. ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಅದ್ಭುತವಾದಂತಹ ಫಲಗಳು
ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಅದ್ಭುತವಾದ ಫಲ ಸಿಗೋದಕ್ಕೆ ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕು. ಆ ಪರಿಹಾರವನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. 27 ನಕ್ಷತ್ರದವರ ವಿಡಿಯೋ ಸಿಗುತ್ತವೆ. ಬಹಳಷ್ಟು ಮಾಹಿತಿಗಳು ಸಿಗ್ತವೆ. ನಿಮಗೆ ಇಷ್ಟ ಆಗಿರುವಂತ ಮಾಹಿತಿಯನ್ನ ತಿಳ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಮೇ ತಿಂಗಳಲ್ಲಿ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಸೂಕ್ತ ಪಠಣ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಅನುಕೂಲತೆಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ. ಶ್ರೀ ಮಹಾಲಕ್ಷ್ಮಿ ಆರಾಧನೆಯಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸನ್ನಿವೇಶಗಳಿದೆ. ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂತದ್ದನ್ನ ಮಾಡ್ಕೊಳ್ಳಿ. ಹಿರಿಯರ ಅನುಗ್ರಹ ಆಶೀರ್ವಾದವನ್ನ ಪಡ್ಕೊಳ್ಳಿ. ತಂದೆ ತಾಯಿಗಳ ಸೇವೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲಗಳು ಸಿಗ್ತವೆ. ಅದ್ಭುತವಾಗಿರ್ತಕ್ಕಂಥ ಅನುಕೂಲತೆಗಳು ನಿಮಗಾಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.